ಉಡುಪಿ ಪರ್ಯಾಯ ಅಂದರೆ ಅದರಲ್ಲಿ ಒಂದು ಪಾರ್ಟ್ ಅನ್ನದಾನ ಅನ್ನುವಂಥದ್ದು ಕೂಡ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಪರ್ಯಾಯ ಮಹೋತ್ಸವದ ಸಂದರ್ಭದಲ್ಲಿ ನೆರೆತಕ್ಕಂತಹ ಸಾವಿರಾರು ಮಂದಿ ಭಕ್ತರಿಗೆ ಇಲ್ಲಿ ಅನ್ನಪ್ರಸಾದ ವಿತರಣೆ ಮಾಡಲಾಗುತ್ತೆ. ಅದರ ಜೊತೆಗೆ ಪ್ರತಿನಿತ್ಯವೂ ಕೂಡ ಶ್ರೀಕೃಷ್ಣ ಮಠದಲ್ಲಿ ಅನ್ನದಾಸೋಹ ಇರುತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದಿಷ್ಟು ಏನು ಆಹಾರ ಸಾಮಗ್ರಿಗಳು, ಅಕ್ಕಿ ಇರ್ಬೋದು, ಬೆಲ್ಲ ಇರ್ಬೋದು, ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಇವೆಲ್ಲವನ್ನು ಕೂಡ ಪರ್ಯಾಯದ ಸಂದರ್ಭದಲ್ಲಿ ಭಕ್ತರು ಹೊರೆಗಾಣಿಕೆ ರೂಪದಲ್ಲಿ ಕೊಡುವಂಥದ್ದು ಇಲ್ಲಿ ನಡ್ಕೊಂಡು ಬಂದಿರತಕ್ಕಂತಹ ಸಂಗತಿ. ಈ ಬಗ್ಗೆ ಮಾತಾಡೋಕ್ಕೆ ಇಲ್ಲಿ ಹೊರೆಗಾಣಿಕೆ ಸಮಿತಿಯ ಸದಸ್ಯರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡ್ತಾ ಹೋಗ್ತೀನಿ. ಈ ಬಾರಿ ಪರ್ಯಾಯಕ್ಕೆ ಏನೆಲ್ಲ ಬಂದಿದೆ, ಎಷ್ಟು ಅಕ್ಕಿ ಅಥವಾ ಬೇಳೆಕಾಳುಗಳು, ಈ ರೀತಿಯಾಗಿ ಏನೇನು ಬಂದಿದ್ದಾವೆ ಅನ್ನೋದನ್ನು. ಸರ್, ಪ್ರತಿ ಬಾರಿಯೂ ಪರ್ಯಾಯ ಅಂದ ತಕ್ಷಣ ಒಂದಿಷ್ಟು ಹೊರೆಗಾಣಿಕೆ ರೂಪದಲ್ಲಿ ಭಕ್ತರಿಂದ ಬರುತ್ತೆ. ಈ ಬಾರಿ ಕೂಡ ಏನೇನು ಬಂದಿದೆ? ಈ ಬಾರಿ ಅಕ್ಕಿ ಮತ್ತು ಬೆಲ್ಲ ಜಾಸ್ತಿ ಬಂದಿದೆ. ಅಕ್ಕಿ, ಬೆಲ್ಲ ಮತ್ತು ತೊಗರಿಬೇಳೆ ಇತ್ಯಾದಿ ಜಾಸ್ತಿ ಬಂದಿದೆ ಈ ಸರಿ. ಎಲ್ಲ ದಿನ ಹೌದು. ಜಾಸ್ತಿ ಅಂದರೆ ಅಕ್ಕಿನೇ ಜಾಸ್ತಿ ನಮ್ಮಲ್ಲಿ. ಯಾಕಂದರೆ ನಮ್ಮ ಹಾಳಾಗುವ ವಸ್ತು ಜಾಸ್ತಿ ಬೇಡ ಅಂತೇಳಿ ತರಕಾರಿ ಇಂಥದ್ದೆಲ್ಲ ಜಾಸ್ತಿ, ತೆಂಗಿನಕಾಯಿ ಇದೆಲ್ಲ ಜಾಸ್ತಿ ಬೇಡ, ಆದಷ್ಟು ಹಾಳಾಗದಿರುವಂಥದ್ದು. ಅಂದರೆ ಇದು ಎರಡು ವರ್ಷ ಪರಿಹಾರಕ್ಕೆ ಬರುವುದಿಲ್ಲ. ಅದು ಎಷ್ಟು ದಿವಸ ಬರುತ್ತೋ ಹಾಳಾಗಿರುತ್ತೆ ಅಷ್ಟು ದಿವಸ ಬಳಸುವಂಥದ್ದು ಸಾಮಾನ್ಯ ಅಂತೇಳಿ ಅದರಿಂದಾಗಿ ಈ ಸರಿ ನಮಗೆ ಆದಷ್ಟು ಅಕ್ಕಿನೇ ಜಾಸ್ತಿ ಬಂದಿದೆ, ಬೆಲ್ಲ ಬಂದಿದೆ. ಮತ್ತು ಬೆಲ್ಲ ಏನೋ ನೀರಾಗೋದು ಬೆಳಗ್ಗೆ ಬಳಸ್ಕೊಳ್ತಿದ್ವಿ. ದಿನಾಗೆ 1,000, 2,000, 3,000, 4 ಜನ ಊಟ ಅನ್ನದೋಸ ಇವತ್ತಿನ ಪರ್ಯಾಯ ಸ್ಟಾರ್ಟ್ ಆಗಲಿ ನಡೀತು ಮೊನ್ನೆಂದಲೂ, ಒಂದು ವಾರದಿಂದಲೂ ಕೂಡ. ಅದರಿಂದ ಈಗ ಬಳಸ್ಕೊಳ್ತಿದ್ವಿ. ಉಳಿದದನ್ನು ಕೂಡ ಇದನ್ನು ಇನ್ನು 1 ವರ್ಷ ಮಟ್ಟಿಗೆ ಆದರೂ ಇದು ಯೂಸ್ ಆಗುವಂಥ ಅಕ್ಕಿನೇ ಇದು ಬಳಸ್ಕೊಳ್ತೀವಿ. ಮತ್ತೇನು ಚಿಕ್ಕ ಪುಟ್ಟ ಸಾಮಾನುಗಳೆಲ್ಲ ಬಂದಿದ್ದು, ಉಪ್ಪು, ಮೈದಾ ಅಂತೆಲ್ಲ. ಮೈದಾ ಜಾಸ್ತಿ ನಾವು ಯೂಸ್ ಮಾಡೋದಿಲ್ಲ, ಮಠಕ್ಕೆಲ್ಲ ಮೈದಾ ಯೂಸ್ ಮಾಡೋದಿಲ್ಲ. ಅದನ್ನು ಆದಷ್ಟು ಇವನ್ನೇ ಖಾಲಿ ಮಾಡ್ತಿದ್ದೆ. ಸಾಯಂಕಾಲ ಫಲಾಹಾರಕ್ಕೆ ಅದಕ್ಕೆ ಇದಕ್ಕೆ ಅಂತ ಖಾಲಿ ಮಾಡ್ತಿದ್ದೆ. ಮಠದಲ್ಲಿ ಮೈದಾ ಬಳಸೋದಿಲ್ಲ ನಾವು ಮೊದಲಿಂದ. ಈ ಇತ್ತೀಚೆಗೆ ಪಾಲಿಮಾರ್ ಮಠದ ನಂತರ ಅದು ಶುರು ಆಗಿದ್ದು. ಮತ್ತು ತರಕಾರಿ ಬಾಳೆಹಣ್ಣುಗಳು ಏನು ಹಾಕ್ಬಾರ್ದು ಅಂತೇಳಿ ಭಕ್ತಾದಿಗಳಿಗೆಲ್ಲ ಅದನ್ನು ಸೇವಾಗಿ ಇದರಲ್ಲಿ ಕೊಡ್ತಾ ಇರ್ತೀವಿ ನಾವು. ಪಾಯಸ ರೂಪದಲ್ಲಿ ಮತ್ತೆ ಅನ್ನದಾನ ನಡೀತಾ ಅದನ್ನು ಈ ರೀತಿಯಲ್ಲಿ ಖಾಲಿ ಮಾಡ್ತಾ ಇರ್ತೀವಿ ನಾವು. ಮತ್ತು ಹೊರಗಡೆ ಹುಂಡಿಯಲ್ಲಿ ತೆಂಗಿನಕಾಯಿ 2-3 ಲಕ್ಷ ಫೋಟೋ ಮಾಡ್ಕೊಂಡೋಗಿ ತೆಂಗಿನಕಾಯಿ ಜಾಸ್ತಿ ಬಂದಿದೆ. ಮತ್ತೆ ಪಾತ್ರೆಗಳು ಎಲ್ಲ ಸುಮಾರು ಬಂದಿದೆ. ಓಕೆ, ಇನ್ನೊಂದು, ಈಗ ಹೊರೆಕಾಣಿಕೆ ಅಂತಂದ್ರೆ ಕೇವಲ ಉಡುಪಿ ಭಾಗದವ್ರು ಮಾತ್ರ ಅಥವಾ ಎಲ್ಲೆಲ್ಲಿಂದ ಹೊರೆಕಾಣಿಕೆ? ಉಡುಪಿ ಭಾಗದವರು ಎಲ್ಲ ಉಡುಪಿ ಭಾಗದ ಸಾಮಾನ್ಯವಾಗಿ ಹೊರೆಕಾಣಿಕೆ ಬಂದಿತ್ತು. ಒಂದು ಫುಲ್ 400 ಚೀಲ ಅಕ್ಕಿ ಕಳಿಸಿದ್ದಾರೆ. ಮೊನ್ನೆ ಬೆಂಗಳೂರಿಂದ ಬಂದಿತ್ತು. ಹಾಗೆ ಪ್ರತಿಯೊಂದು ಕಡೆ ಇವತ್ತು ಮಂಗಳೂರು ಕಟೀಲ್ನಿಂದ ಬರ್ತದೆ, ಆಯಿತಾ. ಆಮೇಲೆ ಆ್ಯಕ್ಚುಲಿ ಇವತ್ತು 7:30-8 ಗಂಟೆಗೆ ಶುರುವಾಗ್ತದೆ ಬಫೆ. ಕಾರ್ ಪಾರ್ಕಿಂಗ್ ಇದರಲ್ಲಿ ಯಾರು ಬರ್ತಾರೆ ಅವರಿಗೆ ಊಟ. ಸಾಧಾರಣ ಇವತ್ತು ಅವರ ಎಸ್ಟಿಮೇಟ್ ಪ್ರಕಾರ ಒಂದು 50 ಸಾವಿರ ಕ್ರಾಸ್ ಆಗ್ತದೆ. 50 ಸಾವಿರಕ್ಕೆ ಎಷ್ಟು ಜನ ಬಂದರೂ ಸಾಧಾರಣ 2 ಗಂಟೆಗೆ ಮೆರವಣಿಗೆ ಶುರುವಾಗ್ತದೆ ಸ್ವಾಮಿಗಳದ್ದು. ಅಲ್ಲಿ ಹೊರಟಾಗ ಅದು ಪರ್ಯಾಯ ಮೆರವಣಿಗೆ ಸ್ಟಾರ್ಟ್ ಕಿನ್ನಿಮುಲ್ಕಿಯಿಂದ. ಅದೆಲ್ಲ ಫಾರ್ಮಾಲಿಟೀಸ್ ಉಂಟು. ಸ್ನಾನ ಮಾಡಿ ಎಲ್ಲ ಬಂದು ಪರ್ಯಾಯಕ್ಕೆ ಮೆರವಣಿಗೆ ಮೂಲಕ ಎಲ್ಲ ಅಲ್ಲಿ ಜೋಡುಕಟ್ಟೆ ಹೇಳಿ ನೀವು ಜೋಡುಕಟ್ಟೆ ಕ್ಲಿಪ್ಪಿಂಗ್ ಮಾಡ್ಬೋದು. ಅಲ್ಲಿ ಸಹ ಭಾರಿ ವಿಶೇಷ. ಅಲ್ಲಿಂದ ಮೆರವಣಿಗೆಯಲ್ಲಿ ಬಂದು ಜನರೆಲ್ಲ ಒಟ್ಟಿಗೆ ಬಂದು ಇಲ್ಲಿ ಕೃಷ್ಣ ಪೂಜೆಗೆ ಅದನ್ನು ದೀಕ್ಷೆ ತೆಗೊಳ್ಳೋದು ಹೇಳಿ ಆ ಫಾರ್ಮಾಲಿಟೀಸ್ ಮಾಡಿಕೊಂಡು ಮತ್ತೆ ಪುನಃ ನಾಳೆ ಮಧ್ಯಾಹ್ನದವರೆಗೆ ಊಟ, ರಾತ್ರಿ ಊಟ. ನಾಳೆ ಮಧ್ಯಾಹ್ನ ಹೆಚ್ಚು ಕಮ್ಮಿ 1-1.5 ಲಕ್ಷ ಜನಕ್ಕೆ ಆಗುವಷ್ಟು ಊಟ ತಯಾರಿ ಮಾಡ್ತಾ ಇದ್ದಾರೆ, ರೆಡಿ ಆಗ್ತಾ ಉಂಟು. ಇಲ್ಲಿಯ ಸಿಸ್ಟಮ್ ಹೇಗಂದರೆ ಟೂರಿಸ್ಟ್ ಯಾರೇ ಬರಲಿ ರಾತ್ರಿ ಊಟ ಇದೆ, ಹಾಗೆ ಕಳಿಸೋದಿಲ್ಲ. ಇದು ಹೊರಕಾಣಿಕೆ ಇಶ್ಯೂ ಬಗ್ಗೆ ಕಳೆದ 9ನೇ ತಾರೀಕಿಂದ ಶುರು ಆಗಿದೆ. ಇವತ್ತು ಆದರೆ 21 ತನಕ ಬರ್ತಾ ಇರ್ತದೆ. ನಾವು ಇದು ಕೌಂಟರ್ ಓಪನ್ ಇರ್ತದೆ, ಇಲ್ಲಿಂದ ಮತ್ತೆ ಹೊರಗೆ ಹೋಗ್ಬೇಕಲ್ಲ, ಹಾಗಾಗಿ ಕೌಂಟರ್ ಇರ್ತದೆ. ಬಂದವರ ಭಕ್ತರಿಂದ ನಾವು ಸ್ವೀಕರಿಸ್ತೇವೆ ಹೊರಕಾಣಿಕೆ. ಈ ಹೊರೆ ಯಾಕಂದರೆ ಊರವರೆಲ್ಲ ಸೇರಿ ದೇವರಿಗೊಂದು ಸಮರ್ಪಣೆ ಮಾಡೋದು ಹೇಳಿ. ಅದು ಕೆಲವು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಕೊಡ್ತಾರೆ, ಕೆಲವರು ನಗದು ರೂಪದಲ್ಲಿ ಕೊಡ್ತಾರೆ, ಕೆಲವು ಥಿಂಗ್ಸ್ ಕೊಡ್ತಾರೆ. ಹಾಗೆ ತರಕಾರಿಗಳನ್ನೆಲ್ಲ ಇವತ್ತೇ ಎಲ್ಲ ಯೂಸ್ ಮಾಡ್ತೇವೆ, ಅದು ಹಾಳಾಗ್ತದೆ. ಆದಷ್ಟು ಕಮ್ಮಿ ಬರ್ತದೆ. ಇವರು ಹೇಳಿದಾಗೆ ತರಕಾರಿಗಳು ತುಂಬ ಕಮ್ಮಿ, ಬೆಲ್ಲ ಅಕ್ಕಿ ತುಂಬ ಬಂದಿದೆ. ಹಾಗೆ ಬೆಲ್ಲ ಅಕ್ಕಿ ತೆಂಗಿನಕಾಯಿ ಇದೆ ತುಂಬ ಬಂದಿದೆ. ನೀವು ತೆಂಗಿನಕಾಯಿನ ಶೂಟ್ ಮಾಡಿ ಭಾಳ ಚೆನ್ನಾಗಿದೆ. ತೆಂಗಿನಕಾಯಿ ಹುಂಡಿ ಹೇಳಿ ಮಾಡಿದ್ದೇವೆ. ಎಲ್ಲರೂ ಊರಿನವರು ಮನೆಯವರಿಲ್ಲ, ಹತ್ತಿರ ಮನೆಯವರೆಲ್ಲ ತಮ್ಮದೊಂದು ಸೇವೆ 5, 10, 25 ಅಲ್ಲೇ ನಮಗೆ ರಶೀದಿ ಮಾಡೋದಿಲ್ಲ. ನಮ್ಮದು ಸಮರ್ಪಣೆ ಅವರು ಮಾತನಾಡದಲ್ಲೇ ಹಾಕಿ ಹೋಗ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.